ಅಪ್ಪ ಪುಟ್ಟ, ಆ ಗಂಡ ಹೆಂಡತಿ ಏನ್ ಮಾತಾಡ್ತವ್ರೆ ಅಂತ ವಸಿ ಕೇಳಿಸ್ಕೊಂಡ್ರಪ್ಪ. ನೂರಾರು ವರ್ಷಗಳಿಂದ ಆ ದಂಪತಿಗಳು ಇಬ್ರುವೆ ಆ ಬುಡಕ್ಕೆ ಅಂಟ್ಕೊಂಡ್ಬಿಟ್ಟವ್ರೆ. ನಾಳೆ ಸಮಣದರೆ ಉರಿ ಚಮ್ಮಳಿಗೆ ಮೆಟ್ಟಿದ ತಕ್ಷಣ ಅವ್ರಿಗೆ ಬಿಡುಗಡೆ ಆಯ್ತದೆ. ಕಲ್ಯಾಣಿ ಕಲ್ಯಾಣಿ, ಇದು ಮಾತಿಗಳು ಮಾಡಿ ಚಪ್ಪಲಿ ಕಿತ್ತೋಗೈತಿ. ಅದನ್ನ ನೋಡು, ಹೊಲಿಗೆ ಹಾಕಿ ಸಮ ಮಾಡಿದ್ದು ಮತ್ ಕಿತ್ತೋಗೈತಿ. ಪ್ರತಿ ಸಲ ಹೊಸ ಚಪ್ಪಲಿ ಮಾಡಕ್ ಎತ್ಕೊಂಡು ಹೋದಾಗ್ಲು ಕಿತ್ತೋಗಿರೋ ಹಳೆ ಚಪ್ಪಲಿ ನೆನ್ಪು ಬರ್ತೈತಿ. ಇದರ ಅರ್ಥ ಏನ್ ಹೇಳು ನೋಡೋನು. ಅರ್ಥ ಕಲ್ಯಾಣ. ತಿಳಿಯಾಗ ಹೇಳು. ಕಲ್ಯಾಣ ಅಂದ್ರೆ ಬಸವಣ್ಣನವರಲ್ಲ, ಅನುಭವ ಮಂಟಪದಾಗಿನ ಪವಾಡವಲ್ಲ, ಪುರಾಣ ಪುಣ್ಯ ಕಥೆ ಅಲ್ಲ. ಈಗ ಚಪ್ಪಲಿ ಹೊಲಿತಲೇ ಇರೋದು, ಕಿತ್ತಾಗ ಸರಿಪಡಿಸೋದು. ಮತ್ ಅದ ಹುಲಿ, ಅದ ದಾರ, ಅದ ಸುದ್ದಿ. ಅಲ್ಲಿ ಕಲ್ಲಾಗಿ ಕುಂತ ಬಸವನವರು ಇವು ಬದುಕಲಾವತ್ತ ಈ ನಂಬಿಕೆ ಹಿಂಗಿರ್ಲಿ ಉಳ್ದಿಲ್ಲ. ಸರಿ ಬಿಡು, ಈ ವಿಚಾರವನ್ನು ಮಾತಾಡಕ್ಕೆ ವ್ಯಾಲೆ ಇಲ್ಲ. ಬಾ, ಇದಕ್ಕೆ ಮೊಲಿ ಅಪ್ಪ ಪುಟ್ಟ, ಆಯಪ್ಪಂತಕ್ಕೆ ಹೋಗಕ್ಕೆ ಇದೇ ತಕ್ಕನಾದ ವೇಳೆ. ಭಿಕ್ಷಾ ತಾಯಿ ಉತ್ತರಾಜಂನವರ ಭಿಕ್ಷಾ, ತಂದೆ ಚಂದ್ರಶೇಖರಪ್ಪನವರ ಭಿಕ್ಷಾ, ಹರ ಗುರು ವಾರಣ್ಯರ ಭಿಕ್ಷಾ. ಯಾರ್ ಭಿಕ್ಷಕ್ ಸಲ್ವಾಗಿ ಬಂದಿದ್ಯಪ್ಪ? ಎಂತ ಸ್ವಾದ ನೋಡೋದು, ಸಾಕ್ಷಾತ್ ಆ ಪರಮೇಶ್ವರನೇ ಮೂಡಿ ಬಂದನ. ಅಪ್ಪ ಪರಮೇಶ್ವರ ವಯಸ್ಸಾದ್ಮೇಲೆ ನನ್ ಕಣ್ ಮಂಜಾದ್ಮೇಲೆ ಯಾಕಪ್ಪ ಬಂದತಂದೆ. ಅಪ್ಪ ಅರಳಯ್ಯ, ಅಮ್ಮ ಕಲ್ಯಾಣಮ್ಮ, ನನಗೆ ಈ ತಕ್ಷಣಕ್ಕೆ ನನ್ಗೊಂದ್ ಜೊತೆ ನರ್ಚಮಾಳಿಗೆ ಬೇಕು. ಅದ್ರಲ್ಲಿ ಉಮಾ ದೇವಿನ ಸುಟ್ಟು ಬೂದಿ ಮಾಡ್ತಲ್ಲ ಆ ಯುಗದ ಬೆಂಕಿ ಇರ್ಬೇಕು. ಆದಿ ಬಸವಣ್ಣವ್ರ ಕಲ್ಯಾಣಕ್ಕೆ ತಾಕಿತ್ತಲ್ಲ ಆ ಬೆಂಕಿ ಇರ್ಬೇಕು. 8 ಲಕ್ಷ ವರ್ಷಗಳಿಂದ ನಿಮ್ಮ ಮೈ ಬಸಿತಲ್ಲ ಆ ಬೆವರಿನ ಉಪ್ಪಿರ್ಬೇಕು. ಅದರ ಆದಿಯಲ್ಲಿ ಬ್ರಹ್ಮ, ಮಧ್ಯೆ ವಿಷ್ಣು, ತುದಿಯಲ್ಲಿ ರುದ್ರ ಮೂರ್ತ ಇಡ್ತಾ ಇರ್ಬೇಕು ಅಂತ ನರಚಮ್ಮಾಳಿಗೆನ ಈಗಲೇ ಮಾಡ್ಕೊಡ್ತೇನಪ್ಪ ಅರಳಯ್ಯ. ಇಂಥ ಸಮ್ಮಾನಿಗೆ ನಿಂಗೆ ಬೇಕಾಗಿದ್ರೆ ಅವ್ರ ಕಣ್ ಸರಿ ಇದ್ದಾಗ ಯಾಕೆ ಬರ್ಲಿಲ್ಲ ನನ್ ತಂದೆ? ವಯಸ್ಸಾದ್ಮೇಲೆ ಬಂದಿದ್ದಲ್ಲಪ್ಪ. ಅಪ್ಪ ಅರಳಯ್ಯ, ನೀವಿಲ್ಲಿ ಹುಲಿ ಮತ್ತೆ ದಾರ ಹಿಡ್ಕೊಂಡು ತಪಸ್ ಮಾಡ್ತಾ ಇದ್ದೀರಾ, ನಾನಲ್ಲಿ ಹುಲಿ ಮತ್ತೆ ಸಿಂಹ ಜೊತೆ ತಪಸ್ ಮಾಡ್ತಾ ಇದ್ದೀನಿ. ನನ್ನ ಶಕ್ತಿ ಎಲ್ಲ ನೀನೇ ತಗೊಳಪ್ಪ ತಂದೆ. ಪರಮೇಶ್ವರ, ನನ್ನ ಶಕ್ತಿಯನ್ನೆಲ್ಲ ನೀನೇ ತಗೊಳಪ್ಪ. ಆಗ ಹರ್ಲೆಯ ಕಲ್ಯಾಣಂನವರು ಮಾಧವ್ನವ್ರಿಗೆ ತಮ್ಮ 2 ಕೈಗಳನ್ನ ವಶಪಡಿಸಿದ್ರು. ಮಾಧವ್ನವರು ತಮ್ಮೆಲ್ಲ ತಾಕತ್ ತುಂಬಿದ್ರು. ಹರಳೆಯ ಕಲ್ಯಾಣಿಯವರು ತಮ್ಮೆರಡು ನೇತ್ರಗಳನ್ನು ಮಾಧವ್ನವರಿಗೆ ಕೊಟ್ರು. ಮಾಧವ್ನವರು ಆ 2 ನೇತ್ರಗಳಲ್ಲಿ ತಮ್ಮೆಲ್ಲ ಬೆಳಕನ್ನು ತುಂಬಿದ್ರು. ಮಾಧವ್ನವರು ಅವರ ನೆಕ್ತಾಗಿರ್ತಕ್ಕಂಥ ರೂಪಗಳನ್ನೆಲ್ಲ ಬಯಲ್ ಮಾಡೋರೆ. ಅವ್ ಮಾಡಿರೋ ಚಪ್ಪಲಿ ಒಳಗೆ ಏನೇನಾಯ್ತಪ್ಪ ಅಂದ್ರೆ, ಬರೀ ಬದುಕಿರೋರಲ್ಲ, ಬರೀ ಸತ್ತಿರೋರಲ್ಲ, ಬರೀ ಹುಟ್ಟೆ ಇರೋರಲ್ಲ, ಬದುಕಿ ಸತ್ತಿರೋರು, ಸತ್ತಿ ಬದುಕಿರೋರು, ಇದನ್ನೆಲ್ಲ ತಿಳ್ಕೊಂಡಿರೋ ಉರಿಯೋದು. ಕರಿ ದೇಶದೊಳಗೆ ಗುಲಾಮ್ಗಿರಿನ ತಿನ್ಕೊಂಡಿರೋ ಉರಿಯೋದು. ಹಳ್ಳಿ ದೇಶದೊಳಗೆ ಕೂಲಿ ಶಿಸ್ತೋರ ತಿನ್ಕೊಂಡಿರೋ ಉರಿಯೋದು. ದೇಶದಂಗೆ ದೊಡ್ಡ ದೊಡ್ಡ ಕೂಲಿಗಳ ತಿನ್ಕೊಂಡಿರ್ತಕ್ಕಂಥ ಉರಿಯೋದು. ತೊಟ್ಲಿಂದ ಗುಂಡಿ ಗಂಟ ಹೇರ್ ಬಾಚೋರು, ಬುಟ್ಟಿ ಹೊಲಿಯೋರು, ಚಪ್ಪಲಿ ಹೊಲಿಯೋರು, ಗಾಣ ಕೆಲಸ ಮಾಡೋರು, ಇಂಥ 8 ಜನನ ಬಸಿ ಬಸಿನೇ ತಿನ್ಕೊಂಡಿರ್ತಕ್ಕಂಥ ಉರಿಯೋದು. ಅಂತ ನರ್ಚಮ್ಮಾಳ್ಗೆನ ಹರ್ಲೆಯ ಕಲ್ಯಾಣಂನವರು ಮಾದಪ್ಪನವ್ರಿಗೆ ಮಾಡ್ಕೊಟ್ರು. ಏನಾಯ್ತಪ್ಪ ಅಂದ್ರೆ, ಅಪ್ಪ ಅರಳಯ್ಯ, ಅಮ್ಮ ಕಲ್ಯಾಣಮ್ಮ, ಉತ್ತರಾಜಮ್ಮ, ಚಂದ್ರಶೇಖರಪ್ಪನ ರೂಪದಲ್ಲಿ ನನ್ನ ಎತ್ತು ಒತ್ತು ಬೆಳೆಸಿದ್ರಿ. ನಿಮ್ ತೊಡೆ ಮಾಂಸ ಕಿತ್ಸಿ ಚರ್ಮ ಎಪ್ಸಿ ಈ ಉರಿ ಚಮ್ಮಾಳಿಗೆನ ನಿಮ್ ಕೈಯಿಂದ ನಾನೇ ಮಾಡಿದ್ದೀನಿ. ನನ್ಗೋಸ್ಕರ ಅಲ್ಲ, ಬಸ್ರು ಬ್ಯಾನೆಯಿಂದ ನರಳ್ತಾರೋ ನಮ್ ಒಂದೇವತೆ ಮಗಳು ಸೂಲಾಗೋಸ್ಕರ. ಕಲಿಯೊಳಗೆ ಕಲ್ಲಾಗಿ ಕೂತಿದಾರಲ್ಲ ನಮ್ ಬಸವಣ್ಣನವರು, ಅವ್ರ ಜೀವ ಬಿಡ್ಸಕ್ಕೋಸ್ಕರ. ಎಲ್ಲಾರ ಮನ್ಸ್ಗೂ ತಗಲ್ಕೊಂಡಿರೋ ಸಮಣದವ್ರೆ ಚಟ್ಟ ಬಿಡ್ಸಕ್ಕೋಸ್ಕರ. ಈ ಉರಿ ಚಮ್ಮಾಳಿಗೆನ ಸಮಣದವ್ರೆ ಮೆಟ್ಟಿದ ತಕ್ಷಣ ಅವ್ರಿಗೆಲ್ಲ ಬಿಡುಗಡೆ ಆಯ್ತದೆ. ನಿಮ್ಮುಪ್ಪು ಮಾಯವಾಗಿ ಎಳೆ ವಯಸ್ಸು ಬರ್ತದೆ. ತಂದೆ ತಾಯಿಗಳೇ, ಈ ಲೋಕದ ತಂದೆ ತಾಯಿಗಳೇ, ನನಗೆ ಆಶೀರ್ವಾದ ಮಾಡಿ. ಅಪ್ಪ ಗುಡ್ರ ನಡಾರಿ ಹೋಗುಮ.
ನನ್ನ ಕಳ್ಗತ್ತ ಸಿಗಾಕ್ಸ್ತಿ ಅವ್ರು ಎಷ್ಟು ಕಾಟ ಕೊಟ್ಟು ಗೊತ್ತೇನೆ ನಿಮ್ಗೆ. ನನ್ನ ಮಕ್ಳ, ನೀವು ಕೊಟ್ಟಿದ್ದ ಕಷ್ಟನ ಬಡ್ಡಿ ಚಕ್ರ ಸಮೇತ ಕೊಟ್ಟಿಲ್ಲ ಅಂದ್ರೆ ನನ್ನ ಹೆಸರು ಶನಿನೇ ಅಲ್ಲ ಕಣ್ರು. ಅಪ್ಪ ಶನಿದೇವ, ಇನ್ನ ಈ ಲೋಕದಲ್ಲಿ ಬಡ್ಡಿ ವ್ಯವಹಾರ ಎಲ್ಲ ನಡೆಯಕ್ಕಿಲ್ಲ. ಬಸಿ ದೂರ ನಿಂತ್ಕೋ. ನನ್ ತಲೆ ಮೇಲೆ ಉರಿ ಚಮ್ಮಾಳಿಗೆ ಇದೆ. ಇದೇ ನನ್ನ ಭೂಮಿಗೆ ಬಿತ್ತು ಅಂದ್ರೆ ನಾನು ನೀನು ಆಕಾಶ ಭೂಮಿ ಎಲ್ಲ ಉಳಿದು ಬೀಳ್ತೀವಿ. ಅಯ್ಯೋ ಶನಿ, ನಾನೆಲ್ಲ ನೀನು ಶನಿ. ಅಪ್ಪ ಗುಡ್ರ ನಡಾರಿ ಹೋಗಮ್ಮ. ಉರಿಯ ಚಮಾರಿಗೆ ತಲೆ ಮೇಲೆ ಹೊಡಿಕೊಂಡು ಬರುತ್ತವೆ ಮಾದಯ್ಯ. ಸಮಯ ಪ್ರಜ್ಞೆಯನ್ನು ಮೆಚ್ಚಿದೆ ಮಾತಾಡಿ. ಆದಿ ಕಲ್ಯಾಣದಿಂದ ನರ್ಚಮ್ಮಳಿಗೆ ತಂದಿದ್ದೀನಿ. ಇದರ ಆದಿಯಲ್ಲಿ ಬ್ರಹ್ಮ, ನಡು ಮಧ್ಯೆ ಇಷ್ಟು, ತುದಿಯಲ್ಲಿ ಪರಮೇಶ್ವರ. ಹೇಳ್ತಾ ಈ ದೊರೆ ಆಗೋ ನೀನು ಈ ಚಪ್ಪಲಿನ ಒಪ್ಪಿಸ್ಕೋಬೇಕಪ್ಪ ನನ್ ತಂದೆ. ಮೆಚ್ಚಿದೆ ಮಾತಾಡಿ. ಈ ನಾಟಕದ ಕೊನೆ ಪ್ರಸಂಗನ ಮೈಯೆಲ್ಲ ಕಣ್ಣಾಗಿ ನೋಡ್ರಪ್ಪ ನರ ಜಾವತಗಳ. ಹುಲಿ ಹುಲಿ ಪದವಿ, ಕಣ್ಣು ತುಂಬಾ ಕೆಂಪು ಜ್ವಾಲೆ, ಮೂಗು ತುಂಬಾ ಕಮಲು ವಾಸನೆ, ಕಿವಿ ತುಂಬಾ ಕಿವುಡು. ಹುಲಿ ಚಪ್ಲಿ ಮಾಡಿರೋನು ಏನೋ ಮೋಸ ಮಾಡಿರೋನು ಮತ್ತೆ ಇರಪ್ಪ. ನಿನ್ ಮಗನಾದವ್ ಸಮುಳಿದರೆ ನಿನ್ ಗಂಡಾಗ ಕೊಂಡಿದ್ದ. ಈಗ ನಿನ್ ಕೋಪನೆ ಅವನ್ನ ಸುಡ್ತಾರೆ. ಆ ಚಮ್ಮಾರಿಗೆ ಅವನು ಬಿಚ್ಚಿದಂಗೆ ಪಟ್ಟಂತ ಒಂದು ಕೈ ಹಿಡ್ಕೊಬಿಡು. ಯಾರಿಗೋಸ್ಕರ ನೀ ರೋಗ ಗೆದ್ದು ಅವ್ರೇ ಬಂದು ನಿನ್ ಕೈ ಹಿಡ್ಕೊಂಡವ್ರೆ. ಈಗ ಯಾಕಪ್ಪ ಬಂದಾಡ್ತಾ ಇದ್ಯಾ? ಹುಲಿ ನನ್ನನ್ನ ಸುಡ್ತೀನಿ. ಬೆಂಕಿ ಬೆಂಕಿ, ಹುಲಿ ಹುಲಿ ಹುಲಿ. ಅಮ್ಮ ನೆಲ್ತಾಯಿ, ನಿನ್ ಮಗನಾದ್ರು ಸಮುಳಿದರೆ ನಿನ್ನೇ ದಾಸಿ ಮಾಡ್ಕೊಳಕ್ ಹೊಂಟಿದ್ದ. ಅವನ್ ಕಿರೀಟ ನನ್ ಕೈಯಲ್ಲಿ ಭಿಕ್ಷಾಪಾತ್ರೆ ಆಗದೆ. ನಿನ್ ರುದ್ರ ಪಾಪವನ್ನ ತಾಳ್ಕೊಂಡು ನಿನ್ ಮಕ್ಕಳಿಗೆ ಕ್ಷಮೆಯನ್ನು ಭಿಕ್ಷೆ ನೀಡವ ನನ್ ತಾಯಿ. ಅಂತೂ ನೆಲ್ತ ಎದೆ ಒಳಗೆ ಸಮುದ್ರ ತುಂಬಿತು. ಅವ್ರ ಆಕಾಶದೊಳಗೆ ಮಳೆ ಮೋಡ ಕಟ್ಟೈತೆ. ಕುಡಿಯವನಿಗೆ ಜೀವರಾಶಿಯಲ್ಲಿದ್ದಾನೆ. ಬೆಟ್ಟಗಳೊಳಗೆ ಅಲ್ಲಿ ಜರಿ ಹರಿತಾನೆ. ಅವಳು ಕಣಿವೆಗಳಲ್ಲಿ ಆಡು ಪದ ಕೇಳ್ತಾ ಇದ್ದೆ. ಅಪ್ಪ ಗುಡ್ರ, ಇನ್ನ ಈ ಆಟ ಮುಗಿತಾ ಬಂತು. ನಾನು ತಿರ್ಗಾ ನಿಮ್ ಎದೆ ಗವಿ ಒಳಗೆ ಸೇರ್ಕೊಂಡ್ಬಿಡ್ತೀನಿ. ಜಗತ್ತನ್ನೇ ನಾಶ ಮಾಡಕೊಂಡಿದ್ರಲ್ಲ ಈ ಕೆಟ್ಟ ಸಮುಳಿದರೆ ಅವನ್ನ ನಾವೇ ನಾಶ ಮಾಡಿಲ್ಲ. ಈಗ ಈ ಬೆಂಕಿ ಜ್ವಾಲೆ ಮಾಡಿ ನಿಲ್ಸಿದೀವಿ. ಇದರಿಂದ ನಿಮ್ ಮನೆ ದೀಪ ಹಚ್ಕೊಳ್ಳಿ, ನಿಮ್ ಒಲೆ ಉರಿಸ್ಕೊಳ್ಳಿ. ಇದರಿಂದ ನಿಮ್ ಮನೆ ದೀಪ ಹಚ್ಕೊಳ್ಳಿ. ಇದರಿಂದ ನಿಮ್ ಮನೆ ದೀಪ ಉರಿಸ್ಕೊಳ್ಳಿ. ನಮ್ಮ ಅಪ್ಪಾಜಿ ಕೊಟ್ಟಿದ್ದ ದೀಪದೊಳಗೆ ನಮ್ಮ ಅಪ್ಪಾಜಿ ನುಡುಕ್ತಾ ಇದೆ. ಮಾದೇವ 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 ಒಂದು ಸೇರಿಸಿದ ಜನ್ಮದಲ್ಲಿ ಮಾದೇವ 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 ನಮ್ಮ ಭವದ ಉರಿಯನ್ನು ತೆಗೆದ ಮಾದೇವ ಎಲ್ಲಿ?
ಮಾದೇವ ಮಾದೇವ ಕೂಗಿರಿ ಕೂಗಿರಿ ಮಾದೇವನ ಕೂಗಿದರೆ ಓ ಎನ್ನುವನ ಕೂಗಲ್ಲಿ ಅಡಗಿ ಕುಂತವನ ಮಾಯಿಕಾರ ಮಾದೇಶ್ವರನ ಮಾದೇವ 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 ಓ ಕಾಡಿನ ಹಾದಿಲಿ ಬರುವವನ ಗುಡುಗಿನ ದನಿಯಲ್ಲಿ ನುಡಿಯುವನ ಬಡತನ ಭಿಕ್ಷೆ ಬೇಡುವನ ಮಾಯಿಕಾರ ಮಾದೇಶ್ವರನ ಮಾದೇವ 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 ಏಳು ಬೇಲಿಯಾಚೆ ಕೀಳಾಗಿ ಮಾದಾರ ಕುಲದಲ್ಲಿ ಬಂದವನ ಮಾದೇವನಾಗಿ ನಿಂದವನ ಮಾಯಿಕಾರ ಮಾದೇಶ್ವರನ ಮಾದೇವ 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 ಪ್ರಕೃತಿಯೇ ಹಾಗೆ ತನಗೆ ಆಗಬೇಕೆನಿಸುವುದನ್ನ ತಾನೇ ಮಾಡ್ಕೊಂಡು ಬಿಡ್ತಾಳೆ. ಯಾವುದು ಪೂರ್ವ ನಿಯೋಜಿತವಲ್ಲ. ಇಲ್ಲಿ ಶ್ರವಣ ದೊರೆ ಬೇರೆಯಲ್ಲ, ಸಮಣ ದೊರೆ ಬೇರೆಯಲ್ಲ. ನಾಟಕದಲ್ಲಿ ಮಾದಾರಿ ಪಾತ್ರಧಾರಿ ಹೇಳಿದಂತಹ ಸಾಲು ಹೀಗಿದೆ: ಎಲ್ಲರ ಮನಸ್ಸಿಗೂ ತಗುಲ್ಕೊಂಡಿರೋ ಸಮಣ ದೊರೆಯ ಜಡ್ನ ಬಿಡಿಸೋಕೋಸ್ಕರ ಇದು ನೇರವಾಗಿ ನಮಗೆ ಹೇಳಿದ್ದು ಎಂಬುದನ್ನ ನಾವು ಬಿಡಿಸಿ ತಿಳಿದುಕೊಳ್ಳಬೇಕೆಂದಿಲ್ಲ, ಅದು ನಮಗೇ ಹೇಳಿದ್ದು. ನಮ್ಮೆಲ್ಲರ ಮನದಲ್ಲೊಬ್ಬ ಸಮಣನಿದ್ದಾನೆ. ಸ್ವಾರ್ಥದ ಬದುಕಿನ ಕಡೆ ಮುಖ ಮಾಡಿ ಹೊರಟ ನಾವು ಭೂತಾಯಿಗೆ ಈ ನಮ್ಮ ನಡತೆ ಅತಿರೇಕವೆನಿಸಿತು ಎಂಬ ಪರಿವೇ ಇಲ್ಲದೆ ಆಕೆಯ ನಾಶದ ಕಡೆಗೆ ದಾಪುಗಾಲಿಟ್ಟೆವು. ಆ ಒತ್ತಡವನ್ನು ತಾಳಲಾರದೆ ಸುನಾಮಿಯ ಅಬ್ಬರದ ಅಲೆಯಾಗಿ ಬಂದಳು. 2020ರ ಸನಿಹದಲ್ಲಿ ಪ್ರತಿ ಮಾನವ ಕುಲ ಪಾಠ ಕಲಿಯುವಂತೆ ಕೊರೋನಾದ ಕೆನ್ನಾಲಿಗೆ ಚಾಚಿದಳು. ಭೀಕರ ಯುದ್ಧಗಳ ಮುಖೇನ ನರಬಲಿ ಪಡೆದಳು. ಇನ್ನಾದರೂ ನಾವು ಪ್ರತಿ ಪ್ರಗತಿಯ ಹೆಜ್ಜೆ ಇಡುವ ಮುನ್ನ ಪ್ರಾಕೃತಿಕ ಹಾನಿಯ ಕಡೆಗೂ ಗಮನ ಹರಿಸದಲ್ಲಿ ಮಾನವ ಕುಲಕ್ಕೊಂದಿಷ್ಟು ಉಳಿಗಾಲವಿದೆ. ಇಲ್ಲದೆ ಹೋದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ತನ್ನ ಸಮತೋಲನವನ್ನ ತಾನು ಸರಿಪಡಿಸಿಕೊಳ್ಳುತ್ತಿರುತ್ತಾಳೆ. ಇಲ್ಲಿ ಸಮಣನಂತವನನ್ನು ಹೊಸಕಿ ಹಾಕಲು ಮಾದಾರಿಯನ್ನು ದಾರಿಯಾಗಿಸಿದವಳು ಅವಳೇ. ಕಲ್ಲಾಗಿದ್ದ ಬಸವಣ್ಣನ ಬಾಯಲ್ಲಿ ಯುಗದ ಜನರ ನಡವಳಿಕೆಯನ್ನು ತಿಳಿಸಿದವಳು ಅವಳೇ. ಹರಳಯ್ಯನ ಕೈಯಲ್ಲಿ ಕಣ್ಣಲ್ಲಿ ಬೆಳಕ ತುಂಬಲು ಕಾರಣಕರ್ತಳಾಗಿ ಸಮಣನ ನಿರ್ನಾಮಕ್ಕೆ ಕಾರಣವಾದವಳು ಅವಳೇ. ಇನ್ನಾದರೂ ಎಚ್ಚರಗೊಳ್ಳೋಣ. ಹಸಿವು ಎನ್ನುವ ಪದ ಇರದಿದ್ದರೆ ಅನ್ನ ಎನ್ನುವ ಪದ ಹುಟ್ಟುತ್ತಿರಲಿಲ್ಲ. ಕಷ್ಟ ಎನ್ನುವ ಪದ ಇರದಿದ್ದರೆ ಅದನ್ನ ಎದುರಿಸಲು ನಾಯಕನೋ ನಾಯಕಿಯೋ ಹುಟ್ಟುವ ಪ್ರಮೇಯವೇ ಇರುತ್ತಿರಲಿಲ್ಲ. ಅದಕ್ಕೆ ಜನಪದರು ಕಣ್ಣ ತೆರೆದೊಡನೆ ಬೆಳಗಾನ ನಾನೆದ್ದು ಯಾರ್ಯಾನ ನೆನೆಯಲಿ, ಎಳ್ಳು ಜೀರಿಗೆಯ ಬೆಳೆಯೋಳ, ಎಳ್ಳು ಜೀರಿಗೆಯ ಬೆಳೆಯೋಳ ಭೂಂತಾಯ, ಎದ್ದೊಂದು ಘಳಿಗೆ ನೆನೆದೇನ ಎಂದು. ಕನ್ನಡ ಜನಪದ ಚರಿತ್ರೆಯ ಅಧ್ಯಾಯಗಳಲ್ಲಿ ಒಂದು ಭಾಗವಾಗಿರುವ ಮಾದೇಶ್ವರನ ಪುಣ್ಯಕಥೆಯ ಸಮಕಾಲೀನ ಅರ್ಥದ ನಾಟಕವೇ ಮಾದಾರಿ ಮಾದಯ್ಯ. ಈ ಮಾದಯ್ಯನನ್ನು ಕುರಿತ ನಾಟಕ ಕಾರ್ತಿಕ ಮಾಸದಲ್ಲಿ MES ಸಮೂಹ ಸಂಸ್ಥೆಗಳ ಕಲಾವೇದಿ 2024ರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧಾ ಹಬ್ಬ ಯುವಜನೋತ್ಸವ ಸಲುವಾಗಿ ಈ ದಿನ ನಮ್ಮ MES ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ವಿದ್ಯಾಲಯದಲ್ಲಿ ಪ್ರದರ್ಶನಗೊಳ್ಳುತ್ತಿದೆ ಎಂದು ಹೇಳಲು ಸಂತೋಷಿಸುತ್ತೇನೆ. ಮನ ಮಾದೇಶ್ವರ, ಪುರಾಣದ ಹೃದಯ, ಶ್ರವಣದೊರೆ ನೆಲತಾಯಿಗಳ ನಡುವೆ ನಡೆಯುವ ಸಂಘರ್ಷ ಮತ್ತು ಕೊನೆಯಲ್ಲಿ ಶ್ರವಣದೊರೆಯ ಸಂಹಾರ ಇವೆಲ್ಲ ಮೇಲುನೋಟಕ್ಕೆ ಅದ್ಭುತ ಪವಾಡದ ಕತೆ. ಪ್ರಗತಿಯ ಹಾದಿಯಲ್ಲಿ ಪರಿಸರ ವಿನಾಶದ ಹಿಂದಿರುವ ಸಾಮಾಜಿಕ, ರಾಜಕೀಯ, ವೈಯಕ್ತಿಕ ಆಸೆ ಆಮಿಷ ವಂಚನೆಗಳ ಹುನ್ನಾರದಿಂದ ಪ್ರಕೃತಿ ನೆಲತಾಯಿಯ ವಿನಾಶವನ್ನು ಮಾಡ ಹೊರಟ ಶ್ರವಣನಂತಹ ರಾಜರು ನಮ್ಮ ಪ್ರಸ್ತುತ ಸಮಾಜದಲ್ಲಿ ಹಲವರಿದ್ದಾರೆ. ನೆಲ ದೇವತೆಯನ್ನೇ ತನ್ನ ಅಡಿಯಾಳಾಗಿಸಿಕೊಂಡು ದಬ್ಬಾಳಿಕೆಯ ಅಸ್ತ್ರವನ್ನಾಗಿಸಿಕೊಂಡವನನ್ನು ಮಾದೇಶ್ವರ ಒಂದು ರೀತಿಯ ಆಟದ ಮೂಲಕ, ಆಚರಣೆಯ ಮೂಲಕ ಮುಗಿಸಲು ನಿರ್ಧರಿಸಿ ತಂತ್ರಕ್ಕೆ ಪ್ರತಿತಂತ್ರವನ್ನು ಹೂಡುತ್ತಾನೆ. ಅದಕ್ಕಾಗಿ ಅವನು 12ನೇ ಶತಮಾನದಲ್ಲಿ ಬಾಳಿ ಹೋದ ಬಸವಣ್ಣನವರ ಆದರ್ಶ ವೈಚಾರಿಕತೆಯ ಚಿಂತನೆಗಳ ಹಿನ್ನೆಲೆಯಲ್ಲಿ ಸಮಾಜದ ಎಲ್ಲ ಜನಗಳ ರಕ್ತ ಬೆವರುಗಳ ಸಾಕಾರ ರೂಪವಾಗಿರುವ ಹರಳಯ್ಯನವರಿಂದ ತಯಾರಿಸಲ್ಪಟ್ಟ ಉರಿ ಚಮ್ಮಾಳಿಗೆಯಿಂದ ಸಮಣನ ನಿರ್ನಾಮವನ್ನು ಮಾಡುತ್ತಾರೆ. ಇಲ್ಲಿ ಉರಿಯ ಚಮ್ಮಾಳಿಗೆ ಎಂಬುದು ಪ್ರತಿಮಾತ್ಮಕ. ನಮ್ಮ ಜಗತ್ತಿನ ಕೆಳಸ್ತರದ ಸಾಮೂಹಿಕ ನೆನಪಿನಲ್ಲಿ ಮಾದೇಶ್ವರನ ಹೆಸರು, ಅವನು 7 ಮಲೆಗಳು, ಒಂದು ಭಾವನಾತ್ಮಕ ದೈವಿ ಸ್ಪರ್ಶವನ್ನ ಸಮಾಜದಲ್ಲಿ ಮೂಡಿಸಿದೆ. ಅವನು ಒಬ್ಬ ಸಾಂಸ್ಕೃತಿಕ ಪುರುಷ, ಕಸಿದುಕೊಳ್ಳಲ್ಪಟ್ಟ ಬೆಳಕನ್ನು ಮರುಕಳಿಸಿದವ, ನರ ಮನುಷ್ಯರಾದಿಯಾಗಿ ಎಲ್ಲ ಜೀವ ಜಡಗಳನ್ನು ಕಲ್ಪನೆಗೂ ಮೀರಿದ ಸೀಮೆಗೆ ಕೊಂಡೊಯ್ದವ,
ಮಾನವತ್ವ ದೈವತ್ವ ಮೀರಿದ ದೈವಿಕ ಮಾನವತೆಯ ಹರಿಕಾರನೂ ಹೌದು, ಕಠೋರ ಆದರ್ಶವಾದಿಯೂ ಹೌದು. ಈ ನಾಟಕ ಮೇಲುನೋಟಕ್ಕೆ ಧಾರ್ಮಿಕ ಭ್ರಮೆ ಹುಟ್ಟಿಸಿದರೂ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ದೃಷ್ಟಿಕೋನದಿಂದ ನೋಡಿದಾಗ ಇಂದಿನ ಸಮಾಜಕ್ಕೆ ಹಿಡಿದ ಕೈಗನ್ನಡಿಯಾಗಿಯೂ ನೋಡಬಹುದು. ದೇವರಿಗಿಂತ ಪ್ರಕೃತಿ ದೊಡ್ಡದು ಎಂಬ ಧ್ಯೇಯದೊಂದಿಗೆ ಆಧ್ಯಾತ್ಮ ಮತ್ತು ಪ್ರಕೃತಿ ನಡುವಿನ ಅವಿನಾಭಾವ ಸಂಬಂಧವನ್ನು ಈ ನಾಟಕ ತೆರೆದಿಡುತ್ತದೆ. ಈ ನೆಲತಾಯಿ ತನ್ನ ಒಡಲೊಳಗೆ ಸೃಷ್ಟಿ, ಸ್ಥಿತಿ, ಲಯಗಳ ಬ್ರಹ್ಮಾಂಡವನ್ನು ಅಡಗಿಸಿಕೊಂಡವಳು. ಇಂಥ ದೇವತೆಯನ್ನು ನಾವು ಉಳಿಸಿ ಬೆಳೆಸಿ ಆರಾಧಿಸೋಣ. ಸುಹಾಸ್, ಚಿರಾಗ್, ಅರುಣ್, ಐಶ್ವರ್ಯ ಸಿಂಧೆ, ರಚಿತಾ, ಜಗನ್, ಮೋನಿಕಾ, ನಿತಿನ್, ರಮ್ಯಾ ಭಟ್, ಕಿರಣ್, ಅನಿರುದ್ಧ್, ವಿಧಾನ್, ಆದಿತ್ಯ, ಯಶವಂತ್, ಅಮೃತ, ಕಿಶೋರ್ ಕುಮಾರ್, ಮೇಳದಲ್ಲಿ ಕೀರ್ತನ, ವೇದಶ್ರೀ, ಮಧುರ ಚೆನ್ನಿಗ ಸುಬ್ಬಣ್ಣ, ತೇಜಸ್ವಿನಿ, ಪ್ರಣವ್, ಚಂದನ, ಮೇಘನ, ಯಶಸ್ವಿನಿ, ಪಲ್ಲವಿ, ಶಿವಪ್ರಕಾಶ್, ಗಗನ್, ಲಕ್ಷ್ಮೀಶ್. Let's check it out, their reactions. ಎಲ್ಲ ಹೊಡೆ ಅಮ್ಮ ಹಿಂಗೆ ಲೈಟ್ ಆನ್ ಆಗ್ತಿಲ್ಲ. ಏಯ್ ಕಾಪಿ ರೈಟ್ ಆಗುತ್ತೆ, ಆಫ್ ಮಾಡ್ರು. ನಿಜವಾಗ್ಲೂ ಭಯ ಆಗೈತೆ. ಅಲ್ಲ ಕಣೋ, ಅಲ್ಲ ಇಷ್ಟು ದಿವಸದ ತನಕ ಗಡ್ಡ ಇತ್ತು, ನೆನ್ನೆ ಹೋಗಿ ಬಳಸ್ಕೊಂಡ್ ಬಂದಿಲ್ಲ, ಅದೇ ಒರಿಜಿನಲ್ ಗಡ್ಡನೇ ಇದ್ದಿದ್ರಾಗ್ತಿತ್ತಲ್ವಾ? ಏನು ಮಾಡೋದೆ, ಎಲ್ಲ ಜಾರಿ. ಅಯ್ಯಪ್ಪ, ಡಾಕು ಮಂಗಲ್ ಸಿಕ್ಕಿದ್ದಾಗ ಎಲ್ಲ ನಿಜವಾಗ್ಲೂ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ಸುಮ್ಮನೆ ರಿಯಾಕ್ಷನ್ಸ್ ತಗೊಳಕ್ಕೆ ಮಧ್ಯಾಹ್ನ ಊಟ ಮಾಡಕ್ಕೆ ಹೋಗಿದ್ವಲ್ವಾ, ಸುಮ್ಮನೆ ಹಂಗೆ ಬಸ್ ಸ್ಟ್ಯಾಂಡ್ ಹತ್ರ ಹೋದೆ, ಎಲ್ಲಮ್ಮ ಎದುರ್ಕೊಂತಿದ್ರು ಎಲ್ಲ ಹೆಣ್ಮಕ್ಳು ಎಲ್ಲರೂ. ಅಯ್ಯಪ್ಪ, ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಸ್ಟನ್ನು ಅಯ್ಯಪ್ಪ, ಏನ ಬಡ ಜಾಲಿ. ಹೆಂಗ್ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇವಾಗ ನಾನು ತೆಗೆದು ನಂದು ಖಾಲಿ ಅಪ್ಪ, ಏನೂ ಇಲ್ಲ. ಇವೆಲ್ಲ ಹೆಂಗ್ ಉರಿತಾ ಇದೆ ಗೊತ್ತಾ? ಇಲ್ಲ ಸ್ಟೇಜ್ ಎಲ್ಲ ಏನು ಇವೆಲ್ಲ ಏನು ಕೊಡೋದು, ಎಲ್ಲ ಪ್ರೈಟ್ ಆಫ್, ಎಲ್ಲ ಡಸ್ಟ್ಬಿನ್ನು. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಹೇಳೋದು ಮರ್ತೋಯ್ತು, ಮನೆಗೆ ಬಂದಮೇಲೆ ಅಮ್ಮನ ರಿಯಾಕ್ಷನ್ಸ್ ತೊಗೊಂಡು ಹೇಳೋಣ ಅಂತ. ಓಕೆ ಗೈಸ್, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.